ಎಲ್ಲರಿಗೂ ನಮಸ್ಕಾರ. ನಮ್ಮ ಸುತ್ತಮುತ್ತಲಲ್ಲೇ ಇರುವ ಜೀವವೈವಿಧ್ಯತೆ ಬಗ್ಗೆ ಮಾಹಿತಿ ನೀಡುವ ಮಿಲೇನಿಯಂ ಸರಣಿಯ 5ನೇ ಪುಸ್ತಕ ನೆರೆಹೊರೆಯ ಗೆಳೆಯರು. ಈ ಪುಸ್ತಕದ ಮುನ್ನುಡಿ ಇಂತಿದೆ. ಭೂಮಿಯಿಂದ 2,24,000 ಮೈಲಿ ದೂರದಲ್ಲಿ ಕತ್ತಲಲ್ಲಿ ಕತ್ತಲಾಗಿರುವ ಬಾಹ್ಯಾಕಾಶದಲ್ಲಿ ಚಂದ್ರನ ಕಡೆಗೆ ಸಾಗುತ್ತಾ ಹಿಂದಕ್ಕೆ ತಿರುಗಿ ನೋಡಿದಾಗ ಬಾಹ್ಯಾಕಾಶ ಯಾತ್ರಿಗಳಿಗೆ ಒಂದು ಅವಿಸ್ಮರಣೀಯ ದೃಶ್ಯ ಕಾಣಿಸಿತು. ನೀಲಿ, ಹಸಿರು, ಕೆಂಪು ವರ್ಣದ ಭೂಮಿ ಹಿರಿದಾಗುತ್ತಾ ಇದ್ದ ಚಂದ್ರನ ಹಿಂಭಾಗದ ದಿಗಂತದಿಂದ ವಜ್ರದಂತೆ ಪ್ರಜ್ವಲಿಸುತ್ತಾ ಮೂಡುತ್ತಿತ್ತು. ಸುತ್ತ ಜೀವಕೋಟಿಯ ಸುಳಿವೂ ಇಲ್ಲದ ಚಂದ್ರ ಹಾಗೂ ಮತ್ತಿತರೆ ಬಂಜರು ಗ್ರಹಗಳು, ಮುಂದೆ ಅನಂತವಾಗಿ ಹಬ್ಬಿರುವ ಕರಿಯ ಶೂನ್ಯಾಕಾಶ, ಜೀವದ ಸುಳಿವಿಲ್ಲದ ಸೌರಮಂಡಲದ ನಡುವೆ ಹೊಳೆಯುತ್ತಿರುವ ನೀಲಿಯ ಏಕಮಾತ್ರ ಗ್ರಹ ಭೂಮಿ. ಇದಕ್ಕಿಂತ ಅನರ್ಘ್ಯವಾದುದು, ಅಮೂಲ್ಯವಾದುದು ಯಾವುದೂ ಇಲ್ಲ ಎನಿಸಿತು ಗಗನಯಾತ್ರಿಗಳಿಗೆ. ನಮ್ಮ ಸೀಬೆ ಗಿಡದ ಮೇಲಿನ ಅಳಿಲು, ಮುಬಿಯಾ ನದಿ ತೀರದ ಕಪ್ಪೆ, ಹಳ್ಳದ ಪಕ್ಕ ಅಡ್ಡಡ್ಡ ಓಡಾಡುವ ವಿಚಿತ್ರ ಏಡಿ, ಆಫ್ರಿಕಾದ ಯಾವುದೋ ಕಗ್ಗಾಡಿನ ಗಾಳಿಯಲ್ಲಿ ತೇಲಾಡುವ ಇಲಿ, ಕೆರೆಯ ಕಲ್ಲಿನ ಮೇಲೆ ಕುಳಿತು ಬಿಸಿಲು ಕಾಯಿಸುತ್ತಿರುವ ಆಮೆ, ಇವೆಲ್ಲದರ ಸಂಯೋಜನೆ ಭೂಮಿಯಿಂದ 2 ಲಕ್ಷ ಮೈಲು ದೂರದಲ್ಲಿ ಗಗನಯಾತ್ರಿಗಳು ಕಂಡ ಕಾಣಿಕೆ. ಈ ಸತ್ಯವನ್ನ ಅಷ್ಟು ದೂರ ಹೋಗದೆ ಇಲ್ಲಿದ್ದೇ ಸಾಕ್ಷಾತ್ಕರಿಸಿಕೊಂಡ ಮನುಷ್ಯ ಜೆರಾಲ್ಡ್ ಡ್ಯುರೆಲ್. ಈ ಭೂಮಿಯ ಅತಿ ಸಾಮಾನ್ಯವಾದುದು, ಸರಳವಾದುದು ಸಹ ಅತ್ಯಮೋಘ, ಅಸಾಮಾನ್ಯ ಎಂದು ನಾವು ತಿಳಿದಿರುವಷ್ಟೇ ವಿಶ್ವಮಾನ್ಯ ಎಂದು ತೋರಿಸಿಕೊಟ್ಟಾತ ಜೆರಾಲ್ಡ್ ಡ್ಯುರೆಲ್. ಈ ಅಮೂಲ್ಯ ಅನರ್ಘ್ಯ ಗ್ರಹವನ್ನ ಅನರ್ಘ್ಯವಾಗಿ ಉಳಿಸಲು ಆತ ಮಾಡಿದ ಮಹಾ ಸಾಧನೆಗಳ ನೆನಪಿಗಾಗಿ ಅವನ ಕೃತಿಯೊಂದರ ಒಂದು ಅಧ್ಯಾಯದ ಸಂಕ್ಷಿಪ್ತ ತರ್ಜಮೆ ಹಾರುವ ಇಲಿಗಳ ಕಾಡು ಈ ಕೃತಿಯ ಕೊನೆಯಲ್ಲಿದೆ. ನೆರೆಹೊರೆಯ ಗೆಳೆಯರು ಕೃತಿಯ ಸ್ವಾರಸ್ಯ ತಿಳಿಯುವ ಭರದಲ್ಲಿ ಓದುಗರು ಈ ಕೃತಿಯಲ್ಲಿ ಅಂತರ್ಗತವಾಗಿರುವ ತಾತ್ವಿಕ ಎಳೆಯನ್ನ ಮರೆಯದಿರಲಿ ಎನ್ನುತ್ತಾರೆ ತೇಜಸ್ವಿಯವರು. ಧನ್ಯವಾದಗಳು.